ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ICC ಕಡೆಯಿಂದ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ಗೆ ಶಾಕಿಂಗ್ ಬಿಗ್ ಅಪ್ಡೇಟ್ ಹೋಗಿದೆ ಅಂತಾನೆ ಹೇಳ್ಬೋದು ಗೈಸ್. ಏನಕ್ಕಪ್ಪ ಅಂದ್ರೆ ರೀಸನ್ ಇಷ್ಟೇ ಗೈಸ್. ಇವ್ರೇನು ಪಾಕಿಸ್ತಾನದವರು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಬರುವಂತ T20 ವರ್ಲ್ಡ್ ಕಪ್ ಇಂದ ICC ಅವರು ಬಾಂಗ್ಲಾದೇಶ್ ಟೀಮ್ ನ ಬ್ಯಾನ್ ಮಾಡಿ ಬಿಸಾಕಿದ್ರು. ರೀಸನ್ ಇಷ್ಟೇ ಗೈಸ್, ಇವ್ರೇನು ಬಾಂಗ್ಲಾದೇಶದವರು ನಾವು ಇಂಡಿಯನ್ ನೇಷನ್ ಅಲ್ಲಿ ಯಾವುದೇ ಒಂದು ಮ್ಯಾಚಸ್ ಆಡೋದಿಲ್ಲ, ನಮ್ಮ ಮ್ಯಾಚಸ್ ಶ್ರೀಲಂಕಾಗೆ ಹೋಸ್ಟ್ ಮಾಡಿ, ನಾವು ಇಂಡಿಯಾದಲ್ಲಿ ಆಡೋದಿಲ್ಲ ಅಂತ ಏನ್ ಬಿಗ್ ಅಂದ್ರೆ ಒಂದು ಬೇಡಿಕೆಗಳು ಇಕ್ಕಿದ್ರು ಯಾರಿಗೆ, ICC ಅವ್ರಿಗೆ. ಈ ICC ಅವ್ರು ಏನ್ ಮಾಡ್ತಾರೆ, ಇವ್ರ ಬೇಡಿಕೆಗಳನ್ನ ತಿರಸ್ಕರಿಸ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೀವು ಆಡಂಗಿದ್ರೆ ನಿಮ್ಗೆ ಎಲ್ಲೆಲ್ಲಿ ಮ್ಯಾಚಸ್ ಇದಾವೋ ಅಲ್ಲೇ ಆಡಿ, ನೀವು ನಿಮ್ನ ಎಲ್ಲಿ ಬೇರೆ ಕಡೆ ಎಲ್ಲೂ ನಾವು ಹೋಸ್ಟ್ ಮಾಡೋದಿಲ್ಲ, ನಿಮ್ಮ ಮ್ಯಾಚಸ್ ನೀವು ಇಂಡಿಯಾದಲ್ಲೇ ಆಡಬೇಕು ಅಂತ ಹೇಳಿರ್ತಾರೆ. ಈ ಅವಮಾನ ತಡ್ಕೊಳ್ಳಾರದೆ ಬಾಂಗ್ಲಾದೇಶದವರು ನಾವು ಬ್ಯಾಕ್ಔಟ್ ಆಗ್ತೀವಿ ವರ್ಲ್ಡ್ ಕಪ್ ಇಂದ, ನಾವು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಸರಿತಾರೆ. ಈ ಒಂದು ರೀಸನ್ ಇಟ್ಕೊಂಡು ICC ಅವರು ಸರಿ ಆಯ್ತು ನೀವು ಆಡಬೇಡಿ, ನಿಮ್ ಬದಲು ನಾವು ಸ್ಕಾಟ್ಲೆಂಡ್ ಟೀಮ್ ನ ಆಡ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಇದೇ ಸಿಟ್ಟಿಗೆ ಪಾಕಿಸ್ತಾನದಲ್ಲಿ ಏನ್ ಮಾಡ್ತಾರೆ, ಬಾಂಗ್ಲಾದೇಶ್ ಟೀಮ್ಗೆ ಅನ್ಯಾಯ ಆಗಿದೆ, ನಾವು ನಾವು ಬರೋಂಥ T20 ವರ್ಲ್ಡ್ ಕಪ್ಗೆ ಆಡೋದಿಲ್ಲ. ಯಾಕೆ ಅಂತಂದ್ರೆ ICC ಅವರು BCCIಗೆ ಫೇವರಿಸಮ್ ಆಗಿ ನೋಡ್ಕೊಂತಿದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ ಅಂತ ಇವರು ಏನ್ ಮಾಡ್ತಾರೆ, ಪಾಕಿಸ್ತಾನದವರು ನಾವು ಬರೋಂಥ T20 ವರ್ಲ್ಡ್ ಕಪ್ ಇಂದ ಬಾಯ್ಕಾಟ್ ಮಾಡ್ತೀವಿ ಅಂತ ಬಿಗ್ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ ಗೈಸ್. ಇದನ್ನೆಲ್ಲ ನೋಡಿದಂತ ICC ಅವರು ಪಾಕಿಸ್ತಾನ ಟೀಮ್ಗೆ ತಿರುಗೇಟೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಸಪೋಸ್ ನೀವೇನಾದ್ರು ಬಾಯ್ಕಾಟ್ ಮಾಡಿದ್ರೆ ನಿಮ್ಗೆ ಅಂದ್ರೆ ಪಾಕಿಸ್ತಾನ ಯಾವುದೇ ಒಂದು ಬಯಲಾಟಲ್ ಸೀರೀಸ್ಗಳು ಇಲ್ದಂಗೆ ಮಾಡಾಕ್ತೀವಿ ಪಾಕಿಸ್ತಾನದವ್ರಿಗೆ. ಮತ್ತೆ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಏಷ್ಯಾ ಕಪ್ ಇಂದ ನಿಮ್ ಟೀಮ್ನೇ ನಾವು ಆಡ್ ಮಾಡೋದಿಲ್ಲ, ಪಾಕಿಸ್ತಾನ ಅನ್ನೋ ಟೀಮ್ನೇ ಆಡ್ ಮಾಡೋದಿಲ್ಲ ಅಂತಾರೆ. ಮತ್ತೆ ಮೂರನೇದು ಏನಂದ್ರೆ, IPL ತರನೇ ಪಾಕಿಸ್ತಾನದಲ್ಲಿ PSL ಅಂತ ನಡೆಯುತ್ತೆ ಗೈಸ್, ಅಂದ್ರೆ ಪ್ರೀಮಿಯರ್ ಲೀಗ್ ನಡೆಯುತ್ತೆ. ಆ ಪ್ರೀಮಿಯರ್ ಲೀಗ್ ನಾವು ಓವರ್ಸೀಸ್ ಪ್ಲೇಯರ್ಗಳನ್ನ ಕಳ್ಸೋದೇ ಇಲ್ಲ. ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ನೀವೇನಾದ್ರು ಸಪೋಸ್ ಏನಾದ್ರು ಬಂದು ಆಡಂಗಿದ್ರೆ ಆಡ್ಬೇಕು, ಇಲ್ಲ ಅಂತ ಬಾಯ್ಕಟ್ ಮಾಡಿದ್ರೆ ಈ 3 ನಿಷೇಧಗಳು ನಿಮ್ಗೆ ಏರ್ತಿವೆ ಅಂತ ICC ಕಡೆಯಿಂದ ಬಿಗ್ ಅಪ್ಡೇಟೇ ಬರುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನನ್ಗನ್ಸದ್ ಮಾತ್ರ ಇವ್ರು ಯಾವ ಬಾಯ್ಕಟ್ಟು ಮಾಡಲ್ಲ, ಏನು ಮಾಡಲ್ಲ ಗೈಸ್, ಬಾಯಿ ಮುಚ್ಕೊಂಡು ಹೋಗಿ ಆಡ್ತಾರೆ. ನನ್ಗೆ ಗೊತ್ತಿಲ್ವಾ, ಕೆಲವೊಂದು ಹಿಂಗೆ ಒಂದು ಸುಮಾರು ಮ್ಯಾಚಸ್ ನಾವು ಬಾಯ್ಕಟ್ ಮಾಡ್ತೀವಿ, ನಾವು ಆಡೋದಿಲ್ಲ, ಈ ಮ್ಯಾಚ್ ಆಡಲ್ಲ ಅಂತ ನಾವು ಏನು ಏಷ್ಯಾ ಕಪ್ ಅಲ್ಲೆಲ್ಲ ನೋಡಿದ್ವಲ್ವಾ. ಏನು ಅವ್ರು ಹೇಳ್ದಂಗೆ ಯಾವ್ದು ಮಾಡಿದಾರೆ ಗೈಸ್, ಬಂದ್ ಆಡೇ ಆಡ್ತಾರೆ ಅಂತ ನನಗೂ ಗೊತ್ತು. ಯಾಕಂದ್ರೆ ಹಣದ ಉಬ್ಬರ ಇರೋದ್ರಿಂದ ಪಕ್ಕ ಈ ಒಂದು ಟೂರ್ನಮೆಂಟ್ ಆಡೇ ಆಡ್ತಾರೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಏನಿಸುತ್ತೆ ಗೈಸ್, ICC ಅವರು ತಗೊಂಡಿರುವಂತ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ನೋಡೋಣ, ಕಮೆಂಟ್ ಮಾಡಿ ಗೈಸ್. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ RCB ವರ್ಸಸ್ MI 2 ಮ್ಯಾಚಸ್ ಇತ್ತು. ಅದರಲ್ಲಿ RCB ಅವರು ಸೋತೋಗಿದ್ದಾರೆ ಅಂತ ಹೇಳ್ಬೋದು ಗೈಸ್. MI ಭರ್ಜರಿ ಗೆದ್ದು ಬೀಗಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ವರ್ಲ್ಡ್ ಅಂದ್ರೆ ರೆಕಾರ್ಡೇ ಮಾಡಿದ್ದಾರೆ ಅಂತ ಹೇಳ್ಬೋದು. WPL ಅಲ್ಲಿ ಯಾರಪ್ಪ, ಬ್ರೆಂಟ್ ಅವರು 100 ಫಸ್ಟ್ 100 ಅಂತ ಹೊಡಿತಾರೆ ಗೈಸ್ ಬ್ರೆಂಟ್ ಅವರು. ಸಖತ್ತಾಗಿತ್ತು ಮ್ಯಾಚ್. ಈ ಒಂದು ಪಿಚ್ ಅಲ್ಲಿ 150 ತೊಡೆ ಹೆಚ್ಚಾಗಿತ್ತು. ಅದರಲ್ಲಿ 190 ರನ್ ಟಾರ್ಗೆಟ್ ಕೊಡ್ತಾರೆ RCB ಅವರಿಗೆ. ಈ ಟಾರ್ಗೆಟ್ ನ ಬೆನ್ನತ್ತಿದ ಅಂತ RCB ಅವರು ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ ಗಳು ಕಳ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ರಿಚಾ ಘೋಷ್ ಅವರು ಬಂದು ಸ್ವಲ್ಪ 90 ಹೊಡಿತಾರೆ ಗೈಸ್. ಎಲ್ಲೋ ಒಂದ್ ಕಡೆ ಅವ್ರ ಹೋರಾಟನೂ ವ್ಯರ್ಥ ಆಗುತ್ತೆ. ಫೈನಲ್ ಆಗಿ ಮುಂಬೈ ಇಂಡಿಯನ್ಸ್ ಅವರು ಈ ಮ್ಯಾಚ್ ಗೆಲ್ತಾರೆ. ಗೆದ್ದು RCB ತಂಡನ ಮತ್ತೆ ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಸೋತೋಗ್ತಾರೆ RCB ಅವರು. ಮುಂಬೈ ಇಂಡಿಯನ್ಸ್ ಅವರು ಟಾಪ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ. RCB ಅವರು ಫಸ್ಟ್ನೇ ಸ್ಥಾನದಲ್ಲೇ ಮುಂದುವರಿತಾರೆ ಅಂತಾನೆ ಹೇಳ್ಬೋದು ಗೈಸ್. ಇನ್ನ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನ್ಯೂಜಿಲೆಂಡ್ ಟೀಮ್ಗೆ 4 ಮತ್ತು 5ನೇ T20 ಸ್ಕ್ವಾಡ್ ಅಲ್ಲಿ 100% ಚೇಂಜ್ ಆಗುತ್ತೆ ಗೈಸ್. ಯಾಕಂದ್ರೆ ಫಿನ್ ಎಲೆನ್ ಬರ್ತಾರೆ, ಮತ್ತೆ ಲೋಕಿ ಫರ್ಗ್ಯೂಸನ್ ಬರ್ತಾರೆ, ಮತ್ತೆ ಜೆಮಿ ನಿಶಮ್ ಬರ್ತಾರೆ ಅಂತಾನೆ ಒಂದು ಬಿಗ್ ಅಪ್ಡೇಟ್ ಬರ್ತಿದೆ ಗೈಸ್. ಯಾಕಂದ್ರೆ 3-3 ಸೋತಿರೋದ್ರಿಂದ ನ್ಯೂಜಿಲೆಂಡ್ ಟೀಮ್ನವರು ಈ ಒಂದು ಚೇಂಜಸ್ 100% ಮಾಡೇ ಮಾಡ್ತಾರೆ. ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಸಖತ್ತಾಗಿದೆ ಯಾರಿಗೆ, ಫಿನ್ ಎಲೆನ್ಗೆ. ಆ ಒಂದು ಅದೇ ಫಾರ್ಮ್ ಇಟ್ಕೊಂಡು ಈ ಒಂದು 4 ಮತ್ತು 5ನೇ T20 ಅಲ್ಲಿ ಆಡ್ತಾರ ಅಂತ ನನಗಂತೂ ಸ್ವಲ್ಪ ಡೌಟ್ ಇದೆ. ಯಾಕೆಂದ್ರೆ ಅಲ್ಲಿ ಕಂಡೀಷನ್ ಬೇರೆ, ಇಲ್ಲಿ ಕಂಡೀಷನ್ ಬೇರೆ. ನೋಡೋಣ ಗೈಸ್, ಈ 4 ಮತ್ತು 5ನೇ T20 ಮ್ಯಾಚಸ್ನಾದ್ರೂ ಸ್ವಲ್ಪ ಫೈಟ್ ಕೊಡ್ತಾರ ನ್ಯೂಜಿಲೆಂಡ್ ಅವರು, ಅಥವಾ ವೈಟ್ ವಾಶ್ ಮಾಡಿಸ್ಕೊಂತಾರ ಅಂತನಾದ್ರೂ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಓಕೆ ಗೈಸ್, ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತೀನಿ ಗೈಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ, ಬಾಯ್.